ಎಲೆಕ್ಟ್ರಾನಿಕ್ ಐಟಮ್ಸ್ನ ರಿವ್ಯೂ ಮಾಡ್ತೀನಂತ. ಅದಕ್ಕೆ ನಾನು ಈ ಜಾಗ ಕರ್ಕೊಂಡು ಬಂದಿದ್ದೀನಿ. ಇದು ಹೋಮ್ ಎಕ್ಸ್ಕ್ಯೂ ಮತ್ತು ಇಲ್ಲಿ ಮೇಜರ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇನ್ನೇನಿಗೆ ತಡ, ಬನ್ನಿ ಎಲ್ಲ ಹೋಗಿ ರಿವ್ಯೂ ಮಾಡೋಣ. ಆಸ್ಟ್ರೇಲಿಯಾದಲ್ಲಿ ನಿಜವಾಗ್ಲೂ ಎಲೆಕ್ಟ್ರಾನಿಕ್ ಐಟಮ್ಸ್ ಕಡಿಮೆಗೆ ಸಿಗುತ್ತಾ? ಯಾವಾಗ, ಯಾಕೆ ಕಡಿಮೆಗೆ ಸಿಗುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಇವತ್ತು ಐಫೋನ್ಸ್ ತುಂಬಾ ಸೇಲ್ಸ್ ಇದೆ, ಬನ್ನಿ ಎಷ್ಟು ಅಂತ ನೋಡೋಣ. ಐಫೋನ್ 15 Pro Max ಹೈಯರ್ ಎಂಡ್ ವರ್ಷನ್ ಇಂಡಿಯಾದಲ್ಲಿ ತಗೊಳ್ಬೇಕಂದ್ರೆ 2 ಲಕ್ಷದವರೆಗೂ ಆಗತ್ತೆ. ಆದರೆ ಇಲ್ಲಿ 1.5 ಲಕ್ಷದೊಳಗಡೆನೆ ಸಿಗ್ತಾ ಇದೆ. ಐಫೋನ್ 15 Pro ಇಂಡಿಯಾದಲ್ಲಿ ತಗೊಳ್ಬೇಕಂದ್ರೆ ಹೈಯರ್ ಎಂಡ್ ವರ್ಷನ್ ಬಂದು 1.25 ಲಕ್ಷ ಇದೆ. ಆದರೆ ಇಲ್ಲಿ 1.25 ಲಕ್ಷದಲ್ಲಿ ಸಿಗ್ತಾ ಇದೆ. ಐಫೋನ್ 15 ಅಷ್ಟೊಂದು ಏನು ಪ್ರೈಸ್ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ನಾನು ಇಲ್ಲಿ ಕ್ಯಾಮ್ರಾ ಮತ್ತು ಡ್ರೋನ್ ಸೆಕ್ಷನ್ಗೆ ಬಂದಿದ್ದೀನಿ, ಬನ್ನಿ ಎಷ್ಟು ಪ್ರೈಸ್ ಅಂತ ನೋಡೋಣ. ಡ್ರೋನ್ಸ್ ಇಲ್ಲಿ ತುಂಬ ವೆರೈಟೀಸ್ ಇತ್ತು. 20,000ದಿಂದ ಹಿಡಿದು 1.5 ಲಕ್ಷದವರೆಗೂ ಇಲ್ಲಿ ಮಾಡೆಲ್ಸ್ ಇಟ್ಟಿದ್ರು. ಕಾಂಟೆಂಟ್ ಕ್ರಿಯೇಟ್ ಮಾಡೋ ಎಲ್ಲ ಗ್ಯಾಡ್ಜೆಟ್ಸ್ ಇಲ್ಲೇ ಇತ್ತು. ಫಿಟ್ನೆಸ್ ಬ್ಯಾಂಡ್ಸ್ ಎಲ್ಲ ಹಾಫ್ ಪ್ರೈಸ್ಗೆ ಸೇಲ್ ಇತ್ತು. ಈಗ ನಾವು ಲ್ಯಾಪ್ಟಾಪ್ ಸೆಕ್ಷನ್ಗೆ ಬಂದಿದ್ದೀನಿ, ತುಂಬ ಸೇಲ್ಸ್ ಇದೆ, ಬನ್ನಿ ಪ್ರೈಸ್ ನೋಡೋಣ. ಇಲ್ಲಿ ಟಿವಿ ವೆರೈಟೀಸ್ ಅಂತೂ ಕೇಳಲೇಬೇಡಿ, ಅಷ್ಟು ಚೆನ್ನಾಗಿತ್ತು. ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಒಳ್ಳೊಳ್ಳೆ ಪ್ರೈಸ್ಗೆ ಸಿಗ್ತಾ ಇತ್ತು.
ಎಲ್ರಿಗೂ ಇರುವಂಥ ಒಂದು ಕಾಮನ್ ಕ್ವಶನ್ ಏನಂದರೆ ಆಸ್ಟ್ರೇಲಿಯಾದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕಡಿಮೆಗೆ ಸಿಗುತ್ತಾ ಅಂತ. ಇದು ನಿಜನೂ ಹೌದು, ಸುಳ್ಳು ಹೌದು. ಯಾಕೆ ಅಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕೆಲವು ಸೀಸನಲ್ಲಿ ಮಾತ್ರ ಸೇಲ್ಸಲ್ಲಿರುತ್ತೆ. ಹಾಗೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು ಸೇಲ್ಸಲ್ಲಿರಲ್ಲ. ಆ್ಯಪಲ್ ಪ್ರಾಡಕ್ಟ್ಸ್ ಇರುತ್ತೆ, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಹಾಗೆ ಕೆಲವು TVsಗಳು ಇವತ್ತು ನಾವು ನೋಡಿದ್ವಲ್ಲ, ಈಗ ಇದು ಸೇಲ್ಸಲ್ಲಿ ನಡೀತಾ ಇದೆ. ವರ್ಷದಲ್ಲಿ ಒಂದು 3 ರಿಂದ 4 ಬಾರಿ ಇದು ಸೇಲ್ಸಲ್ಲಿ ಅವರು ಇದನ್ನು ಮಾರ್ತಾರೆ. ಆದರೆ ಒಟ್ಟಾರೆ ನಾವು ನೋಡಬೇಕು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕಡಿಮೆಗೆ ಸಿಗಲ್ಲ. ಆದರೆ ಒಳ್ಳೆ ವೆರೈಟೀಸ್ ಸಿಗುತ್ತೆ. ಯಾಕಂದರೆ ತುಂಬ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಇಂಪೋರ್ಟ್ ಮಾಡ್ಕೊತಾರೆ. ಹಾಗೆ ನಮಗಿಲ್ಲಿ ಆಗ ನಮಗೆ ಆಪ್ಷನ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಎಲೆಕ್ಟ್ರಾನಿಕ್ ವೆರೈಟೀಸ್ ಮತ್ತು ಗುಡ್ಸ್ ಎಲ್ಲ ಇತ್ತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಮತ್ತು ನಿಮ್ಗೆ ಯಾವುದು ಕಡಿಮೆ ಪ್ರೈಸ್ ಇತ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಇವತ್ತು ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಂಟರ್ ಇತ್ತಲ್ಲ, ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ, ನನ್ನ ನುಡಿ ಕನ್ನಡ ನುಡಿ.